ए जेटू बा होगम बा ए बाहर चलो गाड़ी में लगम चिनो गाड़ी में लगम बारे बस ही बैठ बा गाड़ी में लगम बा ए चिनो मरी बारे गाड़ी में लगम बा बस ही बैठ ಸಮುಖ ಕರ್ಕೊಂಡು ಹೋಲಿ ಏ ಚೆನ್ನು ಚೆನ್ನು ಬಾರ ಶಣೆ ಇಲ್ಲ ಅಲ್ಲಿ ಅಜ್ಜೆ ಅಲ್ಲಿ ಇದನ್ನೇ ಹೆಚ್ಚು ಸ್ಕೂಲಲ್ಲ ನಿಂಗೆ ಅಕ್ಕ ನಾವಿ ಮಮ್ಮಿ ನಂಗೆ ಚಿಕ್ಕದ ನಂಗೆ ಬಡ್ಕೋತೆ ಸಮ್ಮು ಮ್ಯಾಲ ಹಾಯ್ ಮಾಡ್ರಿ ಮೂರು ಮಂದಿ ರೀ ನಾವು ಊರಿಗೆ ಹೊಂಟಿವಿ ಈಗ ಊರಿಗೆ ಹೋಲತ್ತಿದ್ದೇವೆ ಈಗ ಬಸ್ಸಿಗೆ ಹೋಗ್ಬೇಕಂದಿದ್ದೆವು ಆದರೆ ಗಾಡಿ ಮೇಲೆ ಹೊಂಟಿವಿ ನಾ ನಮ್ಮ ತಮ್ಮ ನಮ್ಮ ಚೆನ್ನಮ್ಮ ಬಾ ಅಂದ್ರೆ ಬರ್ಲಿಗಳ ಅಕ್ಕಂತೂ ಬಟ್ಟೆ ಒಗಿಲಿಕತ್ತಾಳ ಮತ್ತು ಯಾವಾಗಾರ ಬರ್ತಾಳ ಅಂತೀರಿ ಚೆನ್ನಮ್ಮ ಅದಕ್ಕೆ ನಾವೇ ಹೊಂಟಿದ್ದೇವೆ ಈಗ ಹೋಗ್ಬೇಕ್ರಿ ಇನ್ನೇನ ಸ್ವಲ್ಪ ಆಕಳದ ಬಿಚ್ಚಿ ಕಟ್ಟಕತ್ತೀನಿ ರೀ ತಮ್ಮ ಅದಕ್ಕೆ ಏನಂತಿ ಗಾಡಿ ಮೇಲೆ ಹೋಗ್ತೇವೆ ಇಲ್ಲಿ ಅದಲ್ಲ ಮನಾರು ಇಲ್ಲಿ ಅಂತೂ ತುಂಡೋಗಿಂದ್ರೆ ಇದು ಮುದ್ದಿ ಇದು ಇಲ್ಲಿ ಇದು ಎಣ್ಣೆ ಭಾಳ ಅದಾವ ಫುಲ್ ಇಡಿ ನಾನು
ಬಕೆಟ್ ಅದ ಹಚ್ಚಿ ಕಡೆಗೆ ಅಲ್ಲಿ ಧಾರಾವಾಳಿ ನೀರು ಕುಡಿಸಲಿಟ್ರು ನೀರು ಎತ್ತರ ಹಾಕ್ಲಿ ಇದಕ್ಕೆ ಬರ್ತಾವ ಕೊಡೋಣ ನೀರು ಹಂಗೆ ಒಂದು ಚಾಲು ಒಗಿತೀನಿ ಹಾಕಿ ಬರೋ ಈ ಕಡೆ ಹೋಗಲ್ಲ ದನ ಕಟ್ಟದಲ್ಲ ಹಿಂದಿಂದ ಮಮ್ಮಿ ಮತ್ತೆ ಇಲ್ಲ ಮಮ್ಮಿ ನೀರು ನಿಂಪಾನು ಅಂದಿ ನಿನ್ ಚಪ್ಪಲ್ ಯಾವ್ದ್ರಾಗ ಏ ನೀರು ಚಾನು ನಿನ್ನ ಯಾವ ಏ ಚಾನು ನಿನ್ನ ಯಾವ ಅಂತ ಲಕ್ಷ್ಮೀ ನಿನ್ನ ತಾಯಿ ಹ್ಞೂ ನಡಿ ಅವನಿಗೆ ಜಲ್ದಿ ಕಸ ಯಾರಿಗೆ ಬೆಳಗ ನಾನು ಬರ್ತಂತೆ ಹೋಗ ಅವನಕನ್ ಬೇಡ ಗಾಡಿ ಆ ಕಡೆ ಹೋಗ್ತಾರ ನೀವು ಹೋಗಿ ಅಡುಗೆ ಮಾಡಿ ಒಂದ್ಸಲ ಬೇಡ ಏ ಈಗ ಗಾಡಿ ಹೊತ್ತು ಹಿಡ್ಕೊಂಡು ಮತ್ತೆ ಹಾಂ ನಡಿ ನಡಿ ಈಗ ಸಿಗ್ಸೋದಿಲ್ಲ ನನ್ನ ಗಾಡಿಗೆ ಹೊತ್ತಲ್ಲ ಅಲ್ಲೇ ಹೊತ್ತ ಎದುರು ಇದಕ್ಕೆ ಹತ್ತ ಸುಡ್ತಿರ್ಬೇಕು ನೋಡು ಅದಕ್ಕೆ ಹತ್ತಿರ ಸುಡ್ತಾ ಇನ್ನೊಂದ್ಸಲ ಮ್ಯಾಕ್ ಹಾಕು ಎತ್ತು ಕೈ ನೀ ಹಂಗೆ ನಿಂಗೆ ಮಾಡು ಹಾಂ ಬಿಡು ಸೆಕೆ ಎತ್ತು ಮಾಯ ಮಾಮ ನಿಂಗೆ ಸುಟ್ಕೊಂಬಂದಾನ ಹ್ಞೂ ಕುಂದ್ರಲ್ಲ ಬಿಡು ಕುಂತ ಏ ಮಕ್ಕಳ ತಗೋ ಕುಂದ್ರಲಕ್ಕ ಹಾಂ ಬಡಿತದ ಎಲ್ಲಿ ಬಿಡ್ತು ಹಾಂ ನಡಿಯ ಗಣಗಾಪುರ ಸ್ಟೇಷನ್ ಬಳಿ ನಾವು ಒಂದು ಸ್ವಲ್ಪ ಗಾಡಿ ತರವಿದ್ದೇವೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಹಾದಿ ಭೀ ಭಾಳ ದೂರ ಅದ ಗಾಡಿ ಮೇಲೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಭಾಳ ಇದಾಗ್ತದ ನಮ್ಮ ಜಟ್ಟು ಬೇರೆ ಇದ್ನಲ್ರಿ ಹಾಗಾಗಿ ನಾ ಒಂದು ಸ್ವಲ್ಪ ಮಜಾ ಕುಡಿತೀನಿ ಅಂತೇಳಿ ಹಳ್ಳಗತ್ತಿದ್ನು ಅದಕ್ಕಾಗಿ ಒಂದು ಸ್ವಲ್ಪ ಗಾಡಿ ತರಿಬಿ ಅದೊಂದು ಸ್ವಲ್ಪ ಮಜಾ ತೊಗೊಂಡೇವ್ರಿ ಕುಡ್ದೆವು ಜಟ್ಟು ಅಂತೂ ಮಜಾ ತೊಗೊಂಡಿದ್ನು ಆದ್ರೆ ಇನ್ನೂ ಥಂಡಗೆ ಕೋಲ್ಡ್ ಭಾಳ ಇತ್ತು ಅದಕ್ಕಾಗಿ ಬಡ ಕುಡಿಲ್ಲ ಅದಕ್ಕಾಗಿ ಮತ್ತೆ ಹಾಗೆ ಗಾಡಿ ಮೇಲೆ ಲೇಟ್ ಆಯ್ತು ಅಂತ ಹೇಳಿ ಕೇಸಿಂದ ಯಾಕಂದ್ರೆ ತಮ್ಮ ಹೊಳೆ ಬರ ಇದ್ದನಲ್ರಿ ಲೇಟ್ ಆಗ್ತದಪ್ಪ ಹಾಗೆ ಗಾಡಿ ಮೇಲೆ ಕುಡ್ಕೋತ ಕುಂದ್ರೆ ಹಾಗೆ ಗಾಡಿ ಮೇಲೆ ನಡಬಾರ್ಕೊಂತು ಕುಡ್ಲಿಗತ್ತೀನಿ ರೀ ಇನ್ನೊಂದು ಸ್ವಲ್ಪ ಹಾದಿನೂ ಇನ್ನೂ ಭಾಳ ದೂರ ಅದ ರೀ ಈಗ ಗಣಗಾಪುರ ಸ್ಟೇಷನ್ ದಾಟಿದೆವು ಆದ್ರೆ ಇನ್ನೊಂದು ಅರ್ಧ ಗಂಟೆ ಅದ ಆದರೆ ನಾವು ಗುಲ್ಬರ್ಗ ಮ್ಯಾಗಿಂದಂತೂ ಮರಲಿಲ್ಲ ರೀ ನಡ್ಬರ್ಕಿಂದ ಬಂದಿದ್ದೆವು ನೀಲೂರು ಮತ್ತು ಗಣಗಾಪುರ ಮ್ಯಾಗಿಂದ ಹೊಂಟಿದ್ದೆವು ಯಾಕಂದ್ರೆ ಗಾಡಿ ಮೇಲೆ ಬರ್ಬೇಕಾದ್ರೆ ಮೇನ್ ರೂಟ್ ಹತ್ತಂಗಿಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಗಾಡಿ ಮೋಟ್ರ್ ಭಾಳ ಇದಕ್ಕೆ ಇದಾಗಲ್ಲ ಏ ಬೇಡ ಉಂಡು ಇನ್ನೊಂದ್ರೆ ಹಿಂಗೆ ಹೋಗ್ತೈತೆ ನೀರು ಈಗ ಉಣಾತೈತೆ ನಿಂದ್ರು ಬಾ ಈಗ ಬೇಡಪ್ಪ ಈಗ ಟಿಕೆಟ್ ಬುಕ್ ಮಾಡ್ಬೇಕು
ನಮ್ಮೂರಿಗಂತೂ ವಿನಯಿಗೆ ಬಂದೇವ್ರಿ. ಆದ್ರೆ ಬಂದ್ರ ಪ್ಲೇನೆ ಒಂದು ಸ್ವಲ್ಪ ಶರ್ಬತ್ ಮಾಡಿದ್ದ ಕುಡ್ದು ತಮ್ಮ ನಿಂದ್ರಂದ್ರೆ ಎಲ್ಲಿ ನಿಂದಿರ್ಲಿಲ್ರಿ. ಒಂದು ಸ್ವಲ್ಪ ಊಟ ಆದರೆ ಮಾಡ್ಕೊಂಡು ಹೋಗ್ತೀನಿ ನಿಂದ್ರಂದ್ರೆ ಭೀ ನಿಂದಿರ್ಲಿಲ್ರಿ. ಯಾಕಂದ್ರೆ ಅವನು ಕಾಲೇಜ್ ಸುಟ್ಟಿ ಮಾಡ್ಕೇಸಿಂದು ಫಂಕ್ಷನಿಗೆ ಬಂದಿದ್ನಲ್ರಿ, ಜಡಿತಿಗೆ ಕಾರ್ಯಕ್ರಮ ಬಂದಿದ್ದ. ಹಾಗಾಗಿ ಕಾಲೇಜ್ ಭಾಳ ದಿನ ಆಯಿತು ಸುಟ್ಟಿ ಆಗ್ಯದ ಅಂತ ಹೇಳ್ಕೇಸಿಂದ ಇನ್ನು ನಾನು ಇವತ್ತು ಟಿಕೆಟ್ ಬುಕ್ ಮಾಡಿ ನಾಳೆಗೆ ಬೆಂಗ್ಳೂರಿಗೆ ಹೋಗೋ ಇದ್ದೀನಿ ಅವ. ಆ ಸಲಕ್ಕಾಗಿ ನಿಂದ್ರಂದ್ರೆ ನಿಂದಿರಲಿಲ್ಲ, ಬರೋಣ ಹಾಗೆ ಹೋಲಗತ್ತಾನ್ರಿ. ಒಂದು ಸ್ವಲ್ಪ ಜಾಸ್ತಿ ಅಂತೂ ಯಾವ ಊರಿಗೆ ಭೀ ಹೋಗಂಗಿಲ್ಲ ರೀ ಅವ. ಯಾಕಂದ್ರೆ ಅದಕ್ಕಲ್ಗೆ ಇವತ್ತೊಂದಿನ ಇರುಪ್ಪ ಅಂದ, ಇರಲಿಲ್ಲ. ಒಂದು ಸ್ವಲ್ಪ ಹೋಗೋದನ್ನದು ಅರ್ಜೆಂಟ್ ಭಾಳ ಅದ ಅಂತ ಹೇಳ್ಕೇಸಿಂದು ಬರೋಣ ಹೊಲತ್ತಾನ ರೀ. ಯಾಕಂದ್ರೆ ಇಲ್ಲಂತೂ ಸಾಲಿ ಕಲಿಯಂಗಿಲ್ಲ ರೀ ಅವನು. ಬೆಂಗ್ಳೂರ್ಗೆ ಕಲಿಗತ್ತಾನ ಕಾಲೇಜ್. ಅದಕ್ಕಾಗಿ ಬೆಂಗ್ಳೂರ್ದಾಗ ಯಾವಾಗ 6 ತಿಂಗಳಿಗೊಮ್ಮ 2 ತಿಂಗಳಿಗೊಮ್ಮ ಊರಿಗೆ ಬರ್ತಾನೆ ರೀ. ನನ್ನ ಬಲ್ಲಿ ಬಂದಂತೂ ಈಗ 6-7 ತಿಂಗಳಾಯ್ತು. ಅದಕ್ಕೆ ಇವತ್ತೊಂದಿನ ನಿಂದ್ರಪ್ಪ ಅಂದ್ರೆ ಭೀ ಒಂದು ಸ್ವಲ್ಪ ಕೆಲಸದ ಕಾಲಾಗಿ ಅರ್ಜೆಂಟ್ ಹೋಗ್ಬೇಕಾಯ್ತು ರೀ ಅವನಿಗೆ. ಅದಕ್ಕೆ ಈಗ ಹೊಂಟಾನ ರೀ. ಯಾಕಂದ್ರೆ ಒಂದು ಸ್ವಲ್ಪ ಕಾಲೇಜ್ ಸುಟ್ಟಿ ಇತ್ತಂದ್ರೆ ನಡಿತೈತಿ ರೀ. ಆದ್ರೆ ಒಂದು 3 ದಿನ ಕಾಲೇಜ್ ಸುಟ್ಟಿ ತೊಗೊಂಡು ಬಂದಿದ್ರಿ ಅವ್ರಿ ಸಮೃದ್ಧಿ ಜಡಿಯವ ಅಂತೇಳಿ. ಅದಕ್ಕೆ ಇದು ಇರ್ಲಾಕ ಮತ್ತೆ ಯಾವಾಗಾರೆ ಸುಟ್ಟಿ ಇದ್ದಕ್ಕಾರ ಬಾ ಅಂತ ಹೇಳ್ಕೇಸಿಂದು ಸುಮ್ಮನೆ ತಮ್ಮನ ಕಾಲೇಜೆಲ್ಲ ಸುಟ್ಟಿ ಆಯ್ತು ಅಂತೇಳಿ ಹಚ್ಕೊಡಿದ್ರೆ ನಾನು ಹೋದನ ತಮ್ಮ ಅಂತೂ ಇವತ್ತು ಊರಿಗೆ. ತಮ್ಮ ಅಂತೂ ಹೋದನ್ರಿ ಊರಿಗೆ. ಬಿಸಿಲಂತೂ ಭಾಳ ಆಗಿತ್ತು. ಬಸ್ಸಿಗೆ ಹೋದ್ನಂದ್ರೆ ಕೇಳಿ ನಾನೇ ಬಿಟ್ಟು ಬರ್ತೀನಿ ಊರಿಗೆ ಅಂತೇಳಿ ಬಂದಿದ್ದನು. ಬಂದ್ರಪ್ಲೆ ಹೋದನ್ರಿ. ಅವನು ಒಂದು ಸ್ವಲ್ಪ ನಾಳೆಗೆ ಬೆಂಗ್ಳೂರಿಗೆ ಹೋಗೋದಿತ್ತು. ಅಂದ್ರೆ ಜಡಿ ಅಂಥೇಳಿ ಕಾಲೇಜ್ ಸುಟ್ಟಿ ಮಾಡಿ ಬಂದಿದ್ದೀನಲ್ರಿ, ಅದಕ್ಕಾಗಿ ಸುಟ್ಟಿ ಭಾಳ ದಿನ ಬೀಳ್ತದೆ. ನಾಳೆಗೆ ಹೋಗ್ಬೇಕು, ಗಾಡಿ ಬುಕ್ ಮಾಡಬೇಕು, ಹೋದ್ನಿ ಅಂತೇಳಿ ಹೋದ್ ನಾವು ನಿಂದಿರಲಿಲ್ಲ. ನಾವು ಈಗ ಬಂದೇವ್ರಿ. ಏನು ಏನು ಬಣ್ಣ ಕಚ್ಚಿನ ಕುಂಡಲಿ ಹಾಂ ಊರಿಗೆ ಹೋಗಿದ್ನಲ್ರಿ 3 ದಿನ ಅಂತೂ. 2 ದಿನ ಹೋಗಿದ್ರಿ, ಅದ್ರ ಬರ್ಲಿಕ್ಕೆ 3 ದಿನ ಆಯಿತು. ಬಟ್ಟೆ ಅಂತೂ ಭಾಳ ಇದ್ದೇವ್ರಿ ಇವತ್ತು. ಅದಕ್ಕಾಗಿ ಬಟ್ಟೆ ಒಗಿಲಿತ್ತಿದ. ಅದ್ರ ಇನ್ನು ಭಾಂಡಿ ಕಸ ಭಾಂಡಿ ಎಲ್ಲ ಹಾಗೆ ಕುಂತದ. ನಿನ್ನೆ ಒಂದು ಸ್ವಲ್ಪ ಏನರ ಅಡ್ಗೆ ಮಾಡ್ಕೊಂಡು ಉಂಡಾರ್ರಿ ಗೌಡುಗಳದು. ಅದಕ್ಕೆ ಈಗ ಇನ್ನು ಒಂದು ಸ್ವಲ್ಪ ಏನರ ಅಡ್ಗೆ ಪಲ್ಯ ಮತ್ತು ಒಂದಿಷ್ಟು ಚಪಾತಿ ಮಾಡ್ಬೇಕಲ್ಲತ್ತೀನಿ ರೀ. ಈಗ ರೊಟ್ಟಿ ಅಂತೂ ಭಾಳ ಇದ್ದವು ರೀ. ಅದಕ್ಕೆ ನಮ್ಮ ಗೌಡುಗಂತೂ ಚಪಾತಿ ಬೇಕಾಗಿತ್ತು ಭಾಳ. ಅದಕ್ಕೆ ಚಪಾತಿ ಮಾಡು ಅಂತ ಹೇಳಿದ್ದ ಈಗ. ಅದಕ್ಕಾಗಿ ನಾ ಅದಿಷ್ಟು ಬಟ್ಟೆ ಒಗೆದು ಇನ್ನೊಂದು ದಿವ್ಸ ಬಾಂಡೆ ಕುಂತವ್ರಿ. ಬಾಂಡೆ ತಿಕ್ಕಿಸಿಂದ ಏನ್ರಿ ಮಧ್ಯಾಹ್ನದ ಆಗ್ಯದ್ರಿ. ಈಗ ಟೈಮ್ ಮತ್ತು ಮಧ್ಯಾಹ್ನ ಆಗ್ಯದ. ಅದಕ್ಕೆ ಯಾವ ಮಧ್ಯಾಹ್ನ ಇದ್ದಿರ್ಲಾಕ ಒಂದಿಷ್ಟು ಚಪಾತಿ ಮಾಡ್ಬೇಕಲ್ಲಾಗತ್ತೀನಿ ಗೌಡನ ಸಲ್ಯಾಕ. ಇವ್ಸ ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಇನ್ನೊಂದು ಸ್ವಲ್ಪ ಕಸ ಹುಡುಗದ ರೀ. ಅದಿಟ್ಟು ಕಸ ಹುಡುಕಿಸಿಂದ ಏನ್ರಿ ಇಷ್ಟು ಚಪಾತಿ ಒಂದಿಷ್ಟು ಪಲ್ಯ ಅದು ಏನ್ರಿ ಮಾಡ್ಬೇಕ್ರಿ ನಾ. ಬಣ್ಣ